ಏನದು ತೋರ್ಸು. Yummy. ಹೇಗ್ ಮಾಡಿದೀರಾ ನೋಡಿ, ಇದು ಮನೆ ಅಂತಾರ ಯಾರಾದ್ರು ಆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಕನ್ನಡ ವ್ಲಾಗ್ಸ್. ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ. ಸೊ ಇವತ್ತು ನನ್ನ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ಅವರು ಸ್ನಾನ ಮಾಡಿ ಪೂಜೆ ಮಾಡಿದ್ರು. ಸೊ ಇವತ್ತು ಬರ್ತ್ಡೇ ಅಂತ ಏನಾದರೂ ಸ್ವೀಟ್ ಮಾಡಬೇಕಲ್ವಾ, ಅದಕ್ಕೆ ಪಾಯಸ ಮತ್ತು ಉಪ್ಪಿಟ್ಟು ಮಾಡಿದ್ದೆ. ತಿಂಡಿ ಆಯಿತು. ಇನ್ನು ಊಟಕ್ಕೆ ಪ್ರತಿ ವರ್ಷ ಹೋಟೆಲ್ ಹೋಗ್ತಿದ್ವಿ, ಅದು ಅಲ್ಲಿಂದ ಏನಾದ್ರು ತರಿಸ್ಕೊಳ್ತಾ ಇದ್ವಿ. ಇವಾಗ ಈ ವರ್ಷ ನಾನೇ ಏನಾದರೂ ಮಾಡೋಣ ಅಂತ ಕೇಳಿದೆ. ಅವರಿಗೆ ರಸಮ್ ಅಂದರೆ ಇಷ್ಟ. ಸೊ ರೈಸು, ರಸಮು, ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನನ್ನ ಮಗಳು ಬಂದಳು. ಏನದು ತೋರ್ಸು. ಐ ರಾವಣನಾ? ಬಾ. ಯಾರು ಕೊಟ್ಟಿದ್ದಮ್ಮ ಇದು? ಯಾರು ಕೊಟ್ಟಿದ್ದು? ಟೀಚರಾ? ಇವತ್ತೇನು ಮಾಡಿದ್ರು? ದಸರಾ ಹಾಲಿಡೇ ಅಂದ್ರ ಸೆಲೆಬ್ರೇಷನ್ ಮಾಡಿದ್ರ ಸ್ಕೂಲಲ್ಲಿ? ಹಾಗಾದ್ರೆ ಅಜ್ಜಿ ಮನೆಗೆ ಹೋಗೋದು. ಹ್ಯಾಪಿ ಬರ್ಡೇನು. ದಸರಾ ಹಾಲಿಡೇ ನಾಳೆ ರಜೆ ಇರುತ್ತಲ್ಲ, ಸೊ ಅದಕ್ಕೆ ಅವರು ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ ಸ್ಕೂಲಲ್ಲಿ. ಸೊ ಅದಕ್ಕೆ ಇಬ್ಬರನ್ನು ರೆಡಿ ಮಾಡಿ ಕಳಿಸಿದೆ. ಅಂದರೆ ಇವಳನ್ನ ಬೇಗನೆ ಕಳಿಸ್ತಾರೆ, ಇವಳನ್ನ ಪ್ರಿ KG ಅದಕ್ಕೆ. ಸೊ ನಾನಿವಾಗ ರಸಮ್ ರೆಡಿ ಆಯಿತು. ನಾವು ಡೈಲಿ ಏನು ಚೆನ್ನ ಮತ್ತು ಹೆಸರು ಕಾಳು ರಾಜ್ಮಾನ ನಿನ್ನೆ ರಾತ್ರಿನೇ ನೆನೆಸ್ಬಿಟ್ಟು, ಆಮೇಲೆ ಬೆಳಗ್ಗೆ ನಾವು ಅದು 5 ವಿಷಲ್ ಹಾಕಿಸಿ ಅದಕ್ಕೆ ಮೊಸರು ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ರುಚಿಗೆ ಚಾಟ್ ಮಸಾಲ ಹಾಕ್ಕೊಂಡು ಕಲಿಸ್ಕೊಂಡು ನಾವು ಡೈಲಿ ತಿಂತೀವಿ. ಇದರಿಂದ ಏನಾಗುತ್ತೆ ಅಂದರೆ ಚೆನ್ನದಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತೆ, ಜೀವಸತ್ವಗಳು ಮತ್ತು ಖನಿಜಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ, ಮತ್ತು ಫೈಬರ್ ಮತ್ತು ಪ್ರೋಟೀನ್ ಅಂಶನೂ ತುಂಬಾ ಇರುತ್ತೆ ಇದರಲ್ಲಿ. ಈ ಚೆನ್ನನ ಡೈಲಿ ಡಯಟ್ ಮಾಡೋರು ಹೆಲ್ತಿ ಚಾಯ್ಸ್ ಅಂತಲೇ ಹೇಳ್ಬೋದು. ರಾಜ್ಮಾ ಏನು ಮಾಡುತ್ತೆ, ಹೈ ಕೊಲೆಸ್ಟ್ರಾಲನ್ನು ರೆಡ್ಯೂಸ್ ಮಾಡುತ್ತೆ, ಮತ್ತು ಇದು ಸ್ಕಿನ್ಗೂ ತುಂಬಾ ಬೆನಿಫಿಟ್ಸು, ಮತ್ತು ಬೋನ್ಸು ಸ್ಟ್ರಾಂಗಾಗಿ ಇರುತ್ತೆ, ಮತ್ತು ಡಯಾಬಿಟಿಕ್ ಪೇಷಂಟ್ಗೆ ತುಂಬಾ ಒಳ್ಳೆಯದು, ಮತ್ತು ಬ್ಲಡ್ ಪ್ರೆಷರು ಸಹ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಈ ಹೆಸರು ಕಾಳು ಏನಿದೆ ವಿಟಮಿನ್ B9 ಸಮೃದ್ಧವಾಗಿದೆ ಅಂತ ಹೇಳ್ತಾರೆ. ದೇಹದಲ್ಲಿ ಹೊಸ ರಕ್ತ ಕಣಗಳ ಸೃಷ್ಟಿಗೆ ಸಹಾಯ ಮಾಡುತ್ತಂತೆ, ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಇದು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಡೈಲಿ ಈ ಥರ ಮಾಡಿಕೊಂಡು ಈ ಕಾಳುಗಳನ್ನ ತಿನ್ನೋದ್ರಿಂದ ಸ್ಟೇ ಫಿಟ್ ಆ್ಯಂಡ್ ಹೆಲ್ದಿ ಅಂತಲೇ ಹೇಳ್ಬೋದು. ಚಪಾತಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ನನ್ನ ಮಗಳು 1 ಗಂಟೆಗೆ ಬಂದು, ಇವ್ರ ಸ್ಕೂಲಲ್ಲಿ ಎಲ್ಲ ಫೆಸ್ಟಿವಲ್ಲು, ಕಲರ್ಸ್ ಡೇ ಎಲ್ಲದನ್ನೂ ಸೆಲೆಬ್ರೇಟ್ ಮಾಡ್ತಾರೆ. ರಿಲೇಟೆಡ್ ಕ್ರಾಫ್ಟ್ ಸಹ ಮಕ್ಕಳ ಹತ್ರ ಮಾಡಿಸ್ತಾರೆ. ರಾವಣ ಶ್ರಾವಣ ಅಂತೀಯಾ? ರಾವಣ ಅಲ್ಲ, ರಾವಣ. ನನ್ನ ಮಕ್ಕಳು ಇಬ್ಬರೂ ಬೆಳಗ್ಗೆನೇ ಕಳಿಸಿದ್ನಲ್ಲ, ಸೊ ಅವ್ರ ಡ್ಯಾಡಿಗೆ ವಿಶ್ ಮಾಡಿರಲ್ಲ, ಅದಕ್ಕೆ ಹೇಳಿ ಇಬ್ಬರಿಗೂ ಮಾಡಿಸಿದ್ದೆ. ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ ನಾನು ಮ್ಯಾಗಿ ಮಸಾಲ ಹಾಕ್ತೀನಿ. ತುಂಬಾ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಯಾರಾದರೂ ಪಲ್ಯ ಮಾಡುವಾಗ ಟ್ರೈ ಮಾಡಿ ನೋಡಿ. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮಾಡಿಬಿಟ್ಟು ನಾನು ನನ್ನ ಮಕ್ಕಳಿಗೆ ಊಟ ಮಾಡಿಸಿ ಅವರಿಗೂ ಊಟ ಕೊಟ್ಟು ನಾನು ಮಾಡಿ, ಇವಾಗ ಏನಾದರೂ ಒಂದು ಶರ್ಟ್ ತರೋಣ ಅಂದ್ಕೊಂಡಿದ್ದೀನಿ. ಹೋಗಿ ತರಬೇಕು. ನಾನು ತರ್ತೀನಿ ಅಂತ ಅಂದ್ಕೊಂಡಿರಲ್ಲ, ಅಂದರೆ ಮಕ್ಕಳು ಕ್ಲೇ ಅಂತ ಕೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ. ಸೊ ಅದು ಆ ನೆಪ ಹೇಳಿ ಹೋಗಿ ತೊಗೊಂಡು ಬರ್ತೀನಿ. ತೊಗೊಬಂದು ಕೇಕ್ ಕಟ್ ಮಾಡಬೇಕಾದ್ರೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ವೆಲ್ಕಮ್.
ಹುಟ್ಟಿದ ದಿನ ಅಂದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರಲ್ವ, ನಮಗೂ ಅದೇ ರೂಢಿ. ನಮ್ಮ ಬರ್ತಡೇ ಆಗಿರ್ಬೋದು, ನಮ್ಮ ಮಕ್ಕಳು ಬರ್ತಡೇ ಆಗಿರ್ಬೋದು, ದೇವಸ್ಥಾನಕ್ಕೆ ಬೆಳಗ್ಗೆ ಆಗಿಲ್ಲ ಅಂದರೂ ಸಂಜೆ ಆದರೂ ಹೋಗ್ತೀವಿ. ಅಂದರೆ ಒಂದು ಹಣ್ಣು ಕಾಯಿ ಮಾಡಿಸ್ತೀವಿ ಅಥವಾ ದೇವ್ರಿಗೆ ಏನಾದ್ರು ಅರ್ಚನೆ ಮಾಡಿಸ್ತೀವಿ. ಇವತ್ತು ನಾವು ಕುಂಕುಮಾರ್ಚನೆ ಮಾಡಿಸಿದ್ವಿ ದೇವರಿಗೆ. ಅಂದರೆ ದಸರಾ ಹಬ್ಬ ದೇವಸ್ಥಾನ ಅಂತ ತುಂಬಾ ಲೈಟಿಂಗ್ಸು ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ದೇವಸ್ಥಾನ ನೋಡೋಕ್ಕೇ ಎಷ್ಟು ಖುಷಿ ಆಗ್ತಾಯಿತ್ತು. ಎಲ್ಲ ಕಡೆ ಪ್ರದಕ್ಷಿಣೆ ಹಾಕಿ ಬಂದ್ವಿ ಮನೆಗೆ. ಅವರು ಇನ್ನೂ ಕೆಲಸ ಇದೆ ಅಂತ ಹೇಳಿ ರೂಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನೇನಾದ್ರು ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಂದರೆ ಲಾಸ್ಟ್ ಟೈಮ್ ನನ್ನ ಮಗಳು ಬರ್ತಡೇಗೆ ನಾನು ತರಿಸಿದ್ದು 2 ಸ್ಕ್ರೀನು, ಎಲೆ ಬಳ್ಳಿ ಮತ್ತು ಒಂದು ಲೈಟಿಂಗ್ ಸರ ಮತ್ತು ಹ್ಯಾಪಿ ಬರ್ತ್ಡೇ ಬ್ಯಾನರ್ ಬಂದಿದೆ ಇದರಲ್ಲಿ. ಸೊ ಅದನ್ನೇ ಮಾಡ್ತಾಯಿದ್ದೆ. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಏನಾದರೂ ಮಾಡೋಣ ಅಂತ ಹೇಳಿ ಫೋಮ್ ಶೀಟ್ ತಂದಿದ್ದೆ ಗ್ಲಿಟ್ಟರ್ದು. ಅದು ಗಮ್ಮಿಂದ ತೊಗೊಬಂದರೆ ಬೆಟರ್. ಇದು ಗಮ್ಮಿಂದು ನನಗೆ ಅಷ್ಟು ಐಡಿಯಾ ಗೊತ್ತಾಗಲಿಲ್ಲ, ಇದು ಗಮ್ಮೇ ಇರಲಿಲ್ಲ. ನನ್ನ ಹತ್ರ ಒಂದು ಕಲರ್ ರೋಲ್ದು ಇತ್ತು, ಅದು ಗಮ್ಮಿರೋದು. ಆ ರೋಲ್ಗೆ ನಾನು ಇದನ್ನು ಅಂಟಿಸಿ ಏನೋ ಒಂದು ಮಾಡಿದೆ. ಫೈನಲಿ ಹೇಗಾಗಿದೆ ಅಂತ ಹೇಳಿ ನೋಡಿ ಸ್ಕಿಪ್ ಮಾಡಿದೆ. ಮಕ್ಕಳು ಬಂದರೆ ಅದು ಮಾಡೋದಕ್ಕೆ ಬಿಡಲ್ಲ ಅಂತ ರೂಮಲ್ಲಿ ಕುತ್ಕೊಂಡು ಮಾಡ್ತಾಯಿದ್ದೆ. ಆದರೂ ರೂಮಿಗೂ ಬಂದರು. ಅವರೇನೋ ಆ ಕ್ಲೇ ಆಟ ಆಡೋಕ್ಕೆ ತೆಗೆದುಕೊಡು ಅಂತ ಮತ್ತೆ ಅದನ್ನು ಈಗ ತೆಗೆದುಕೊಟ್ರೆ ಫುಲ್ಲು ಇವಾಗ ಏನು ಡೆಕೋರೇಷನ್ ಮಾಡೋಣ ಅಲ್ಲಿ ಕೆಳಗೆಲ್ಲ ಹಾಕ್ಕೊಂಡು ಮನೆ ತುಂಬ ಮಾಡ್ತಾರೆ. ಸೊ ಅದಕ್ಕೆ ಡ್ಯಾಡಿ ಬರ್ತಡೇ ಆದಮೇಲೆ ಆಟ ಆಡುವಂತ್ರಿ ಅಂತ ಹೇಳ್ತಾ ಇದ್ದೆ. ಇದೇ ನೋಡಿ ಸಿಲ್ವರ್ ಕಲರ್ ಅದು ಗಮ್ ಇರುತ್ತೆ, ಅದಕ್ಕೆ ನಾನು ಕಟ್ ಮಾಡಿರೋದು ಗ್ಲಿಟ್ಟರ್ ಶೀಟ್ನ ಅದನ್ನು ಅಂಟಿಸಿದ್ದೀನಿ. ಒಂದು 4 ಮಾಡಿದ್ದೆ, ಮಧ್ಯ ಹಾಕಿದ್ದೀನಿ. ಫೈನಲ್ ಲುಕ್ಕು ಈ ಥರ ಬಂದಿದೆ ಸಿಂಪಲ್ಲಾಗಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಡೆಕೋರೇಷನ್ನು ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ನಾನು ರೆಡಿಯಾಗಿ ಬಂದೆ. ಇವಾಗ ಇವ್ರನ್ನ ಕರಿಬೇಕು ಕೇಕ್ ಕಟ್ ಮಾಡೋದಕ್ಕೆ. ಡೆಕೋರೇಷನ್ ನೋಡಿ ಖುಷಿಪಟ್ಟರು. ಇವಾಗ ನಾನು ತಂದಿದ್ದ ಶರ್ಟ್ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಬನ್ನಿ ಕೇಕ್ ಕಟ್ ಮಾಡೋಣ ಅಂತ. ತಡ್ರಿ. ಹಾಂ, ಸ್ಮೈಲ್ ಪ್ಲೀಸ್. ಈ ಕಡೆ ನೋಡು ಮುದ್ದು, ನೋಡು ಸ್ಮೈಲ್ ಇಡೀ. ಬೇಡ ಅಂದರೆ KFC ಚಿಕನ್ ಆರ್ಡರ್ ಮಾಡಿದ್ದು. ಬರ್ತಡೇ ಆದಮೇಲೆ ನನ್ನ ಮಕ್ಕಳು ಎಷ್ಟು ಇದು ಮಾಡಿದರು. ನಾನಲ್ಲಿ ಒಳಗೆಲ್ಲ ಒಂದಿಷ್ಟು ಬಟ್ಟೆಗಳಿದ್ವು ಮಡ್ಚಿಡವು ಅಂತ ಮಡ್ಚಿಟ್ಟು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಮಾಡಿರೋದು. ಎಷ್ಟು ಮನೆ ಹೇಗೆ ಮಾಡಿದ್ದೀರಾ ನೋಡಿ. ಇದು ಮನೆ ಅಂತಾರ ಯಾರಾದರೂ
ಏನಿಲ್ಲ ಮತ್ತು ನಾನಾ ಇಷ್ಟೆಲ್ಲ ಮಾಡಿದ್ರೆ ಹೆಂಗಮ್ಮ ಯಪ್ಪ. ಮಕ್ಕಳು ಇರೋರಿಗೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವೇನು ಮಾಡಿದ್ರು ನಮಗೊಂದು ಡಬಲ್ ಕೆಲಸ ಅಂತೂ ಅವ್ರು ಕೊಟ್ಟೇ ಕೊಡ್ತಾರೆ. ಸೊ ಇಷ್ಟು ಮಾಡಿ ಒಳಗೇನೋ ಮಾಡಿ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಊಟ ಮಾಡಿಸಿ, ನನ್ನ ಮಕ್ಕಳಿಗೆ ಊಟ ಮಾಡಿಸಿ ಅವ್ರನ್ನ ಮಲಗಿದ ಮೇಲೆ ನಾನು ಆ ರೂಮ್ನ ಬಾಗಿಲು ಹಾಕ್ಕೊಂಡು ಆಮೇಲೆ ಒಂದು 12:15 ಆಗಿತ್ತು ಅನಿಸುತ್ತೆ, ಎಲ್ಲದೂ ಕ್ಲೀನ್ ಮಾಡಿ ನಾನು ಮಲ್ಕೊಂಡೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಇವರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.